ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಸೂಪರ್ ಆಗಿದ್ದೀರಲ್ಲ? ಇವತ್ತಿನ ಟಾಪಿಕ್ ಏನು ಗೊತ್ತಾ? ಇವತ್ತು ಎಲ್ಲ ಹೆಣ್ಮಕ್ಳಿಗೆ ಅಂತ ನಾನು ಒಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಟಾಪಿಕ್ ಅಲ್ಲ, ಆ್ಯಕ್ಚುಲಿ ಪ್ರಾಡಕ್ಟ್ ತೊಗೊಂಡು ಬಂದಿದ್ದೀನಿ. ಅದನ್ನು ಎಲ್ಲ ಹೆಣ್ಮಕ್ಳಿಗೂ ತೋರಿಸ್ತೀನಿ. ಕಿಚನ್ ಸ್ಪೇಸ್ ಫ್ರೀ ಪ್ರಾಡಕ್ಟ್. ನೀವಂತೂ ಇದನ್ನು ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. ತುಂಬ ಸ್ಪೇಸ್ ಫ್ರೀ ಪ್ರಾಡಕ್ಟ್ ಆಗಿದೆ. ಇದು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಅಂದರೆ ಇದಕ್ಕೆ ತುಂಬ ದೊಡ್ಡ ಸ್ಪೇಸ್ ಕೂಡ ಬೇಕಾಗಲ್ಲ. ಕಿಚನಲ್ಲಿ ಒಂದು ಚಿಕ್ಕ ಜಾಗ ಸಾಕಾಗುತ್ತೆ. ಬುಕ್ಸ್ಗಳು ಜೋಡಿಸ್ಕೊಳ್ಳೋಕೆ ಕೂಡ ಇಟ್ಕೋಬೋದು. ಇಲ್ಲಾಂದರೆ ನಾನು ಕಿಚನ್ಗಾದರೂ ಇಟ್ಕೋಬೋದು. ನಾನು ಕಿಚನಿಗೆ ಯೂಸ್ ಮಾಡ್ಕೋತಾ ಇದ್ದೀನಿ ಇದನ್ನು. ತುಂಬ ಚಿಕ್ಕ ವಸ್ತುಗಳು ಇದ್ದೇ ಇರುತ್ತಲ್ಲ, ಉಪ್ಪಿನ ಡಬ್ಬ, ಮೆಣಸಿನ ಡಬ್ಬ ಅಂತೆಲ್ಲ ಇದ್ದೇ ಇರುತ್ತಲ್ವ, ಆ ಥರ ಚಿಕ್ಕ ಡಬ್ಬಗಳನ್ನೆಲ್ಲ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇದು ಕಿಚನಲ್ಲಿ ನೀವು ಹಿಂಗೆ ತಗ್ಲಿಸಿ ಪ್ರಾಡಕ್ಟ್ಗಳು, ಗಾಜಿನ ವಸ್ತುಗಳು ಅವೆಲ್ಲ ಏನಾದರೂ ಇದ್ದರೆ ಅವು ಬಿದ್ದು ಒಡೆದೋಗೋದು ತಪ್ಪುತ್ತೆ. ಇದರಿಂದ ನಿಮ್ಮ ವಸ್ತುಗಳು ಕೂಡ ತುಂಬ ಸುಲಭವಾಗಿ ಇಡ್ಬೋದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ನೋಡಿ, ತೋರಿಸ್ತೀನಿ ಪ್ರಾಡಕ್ಟ್ ಹೇಗಿದೆ. ನೋಡಿ, ಇಲ್ಲಿ ಓಪನ್ ಮಾಡೋದು ನೋಡಿದ್ರಿ ಅಲ್ಲ ಪ್ರಾಡಕ್ಟ್ಸ್ನ. ಇಲ್ಲಿ ಈ ಥರ 4 ಬಾಕ್ಸಸ್ ಬಂದಿದೆ. ಟ್ರೇಗಳು 4 ಟ್ರೇಸ್ ಇದೆ ನೋಡಿ. ಈ ಥರ ನೋಡಿ, 1 2 3 4 ಟ್ರೇಸ್ ಬಂದಿದೆ. ಮತ್ತು ಇದಕ್ಕೆ ಫಿಕ್ಸ್ ಮಾಡೋ ಅಂಥ ಸ್ಟಿಕ್ಸ್ಗಳು ಎಷ್ಟು ಬೇಕಾಗುತ್ತೋ ಆ ಥರದ್ದು ಸ್ಟಿಕ್ಸ್ಗಳು ಕೊಟ್ಟಿದ್ದಾರೆ. ನಿಮಗೆ ಫಿಕ್ಸ್ ಮಾಡಿ ತೋರಿಸ್ತೀನಿ. ಮತ್ತು ಇದು ಈ 4 ಬಂದು ಮೇಲ್ಗಡೆ ಹಾಕುವಂಥ ಕ್ಯಾಪ್ಸ್ ಆಗಿದೆ. ಇದು 4 ವೀಲ್ಸ್. ಇದು ಮೂವೇಬಲ್ ಕೂಡ. ಆ ಕಡೆ ಈ ಕಡೆ ನೀವು ಎಲ್ಲಿ ಬೇಕಾದರೂ ಇದನ್ನು ಶಿಫ್ಟ್ ಮಾಡ್ಕೋಬೋದು. ಯಾವಾಗಲೂ ಬಿಚ್ಚಬೇಕು ಮಾಡಬೇಕು ಅನ್ನೋದಿಲ್ಲ. ವೀಲ್ಸ್ ಇರೋದ್ರಿಂದ ಯಾವಾಗ ಬೇಕಂದ್ರೆ ಅಲ್ಲಿಗೆ, ಎಲ್ಲಿಗೆ ಬೇಕಲ್ಲಿಗೆ ಮೂವ್ ಮಾಡ್ಕೋಬೋದು ಕೂಡ. ತುಂಬ ಫ್ರೀ ಇದೆ ಪ್ರಾಡಕ್ಟ್, ತುಂಬ ಫ್ರೀ ಇದೆ ಯೂಸ್ ಮಾಡೋದಕ್ಕೆ. ನೋಡಿ, ಈ ವೀಲ್ಸ್ಗಳು ನೋಡಿ, ವೀಲ್ಸ್ಗಳು ಕೂಡ ತುಂಬ ತಿಕ್ಕಾಗಿ ತುಂಬ ಕ್ವಾಲಿಟಿ ಆಗಿದೆ. ಕ್ವಾಲಿಟಿ ಪ್ರಾಡಕ್ಟ್ ಇದು. ಕ್ವಾಲಿಟಿ ಇರೋದಕ್ಕೆ ನಾನು ನಿಮಗೆ ವಿಡಿಯೋ ಮಾಡಾಕ್ತಿರೋದು. ಪ್ರಾಡಕ್ಟ್ ಏನಾದರೂ ಚೆನ್ನಾಗಿಲ್ಲ, ತುಂಬ ತೆಳುವಿದೆ ನನಗಿದ್ರೆ ನಾನು ಮಾಡ್ತಿರ್ಲಿಲ್ಲ. ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ, ಬಾಳಿಕೆ ಕೂಡ ಬರುತ್ತೆ, ವೆಯ್ಟ್ ಕೂಡ ತಡೆಯುತ್ತೆ. ನಾನು ನಿಮಗೆ ಇದನ್ನು ಹೇಗೆ ಬರುತ್ತೆ ಅಂತ ಫಿಕ್ಸ್ ಮಾಡಿ ತೋರಿಸ್ತೀನಿ. ಆಮೇಲೆ ವೀಕ್ಷಕರೇ, ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನಲ್ ವೀಡಿಯೋಸ್ ಆಗಲಿ, ಫ್ಲಿಪ್ಕಾರ್ಟ್ಗೋಸ್ಕರ ಮಾಡ್ತಿರೋದಾಗಲಿ ಅಲ್ಲ ವಿಡಿಯೋ. ಇದು ಈ ಪ್ರಾಡಕ್ಟ್ ನಾವು ಬೈ ಮಾಡಿ, ಈ ಪ್ರಾಡಕ್ಟ್ ತುಂಬ ಯೂಸ್ಫುಲ್ ಆಗಿರೋದ್ರಿಂದ ಯೂಸ್ ಆಗಲಿ ಜನಗಳಿಗೂ. ಏಕೆಂದರೆ ಕಿಚನಲ್ಲಿ ವರ್ಕ್ ಮಾಡೋದು ಗೊತ್ತಿರುತ್ತೆ, ಆ ಚಿಕ್ಕ ಪುಟ್ಟ ವಸ್ತುಗಳು ಬೀಳಿಸ್ತಾ ಇರೋದು ಯಾವಾಗಲೂ ಹೇಗೆ ಹಿಂಸೆ ಆಗ್ತಿರುತ್ತೆ. ಇನ್ ಕೇಸ್ ಕಿಚನ್ ತುಂಬ ಚಿಕ್ಕದಾದರೆ ಈ ಥರ ಹಿಂಸೆಗಳಂತೂ ಆಗ್ತಿರುತ್ತೆ. ಸ್ವಂತ ಮನೆ ಇರೋರಾದರೆ ಹೇಗೋ ವಾರ್ಡ್ರೋಬ್ಗಳೆಲ್ಲ ಮಾಡಿಸ್ಕೊಂಡು ಬಿಡ್ತಾರೆ. ಆದರೆ ಬಾಡಿಗೆ ಮನೆ ಇರೋರು ನಾವು ಇರೋ ಚಿಕ್ಕ ಅಡುಗೆ ಮನೆಯೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ. ಅದಕ್ಕೋಸ್ಕರ ಇದು ತುಂಬ ಸ್ಪೇಸ್ ಫ್ರೀ ಪ್ರಾಡಕ್ಟ್ ಆಗಿದೆ. ನೋಡಿ, ಫುಲ್ 4 ಟ್ರೇಸ್ ಕೂಡ ಫಿಕ್ಸ್ ಆಗಿದೆ. ಇಲ್ಲಿ ಲಾಸ್ಟಲ್ಲಿ, ಈ ಲಾಸ್ಟ್ ಹೋಲಲ್ಲಿ ಈ ವೀಲ್ಸ್ಗಳನ್ನ ಫಿಕ್ಸ್ ಮಾಡೋದು. ವೀಲ್ಸ್ ಕೂಡ ತುಂಬ ಗಟ್ಟಿ ಇದೆ. ಒಂದ್ಸಲ ಫಿಕ್ಸ್ ಮಾಡ್ಕೊಂಡ್ರೆ ಯಾವುದೋ ಬಿಚ್ಕೊಳ್ಳುತ್ತೆ ಅನ್ನೋ ರೀತಿ ಭಯನೂ ಇಲ್ಲ, ಅಷ್ಟು ಟೈಟ್ ಆಗಿದೆ ವೀಲ್ಸ್ ಕೂಡ. ಇಷ್ಟು ಹೈಟ್ ಬರುತ್ತೆ ಪ್ರಾಡಕ್ಟು. ತುಂಬ ಈಸಿ ಮೂವಬಲ್ ಎಲ್ಲ ಕಡೆ. ವೀಲ್ಸ್ಗಳು ಕೂಡ ತುಂಬ ಫ್ರೀ ಆಗಿದೆ, ಯಾವುದೇ ರೀತಿ ಸ್ಟ್ರಕ್ಚರ್ ಏನೂ ಆಗಲ್ಲ. ನೋಡಿ, ಎಲ್ಲಿ ಬೇಕಾದ್ರೂ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಇಟ್ಕೋಬೋದು. ನೀವು 2 ಟ್ರೇನ ಕಿಚನ್ಗೆ ಯೂಸ್ ಮಾಡಿಕೊಂಡು ಇನ್ನೂ 2 ಟ್ರೇನ ಅಡುಗೆ ಮನೆಗೆ ಬೇಕಾದ್ರೂ ಉಪಯೋಗಿಸ್ಕೋಬೋದು. ನೀವು ಯಾವ ರೀತಿ ನಿಮ್ಮ ಅಡುಗೆ ಮನೆ ಕಿಚನಲ್ಲಿ ಯಾವ ರೀತಿ ಸ್ಪೇಸ್ ಇರುತ್ತೋ ಆ ರೀತಿ ಉಪಯೋಗಿಸ್ಕೋಬೋದು ವೀಕ್ಷಕರೇ. ಇಲ್ಲಿ ಕ್ಲೋಸ್ ಮಾಡೋವಂಥದ್ದು, ಈ ಹೋಲ್ಸ್ ಎಲ್ಲ ಗ್ಯಾಪ್ ಇರುತ್ತಲ್ಲ, ಇದರೊಳಗಡೆ ಯಾವುದೇ ರೀತಿ ಇದಾಗಬಾರ್ದು, ಧೂಳು ಕೂತ್ಕೋಬಾರ್ದು ಅಂತೇಳಿ ಕ್ಯಾಪ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಮಾತ್ರ ಸೂಪರ್. ನಾನು ನಿಮಗೆ ಐಟಮ್ಸ್ಗಳು ಕೂಡ ಜೋಡಿಸಿ ತೋರಿಸ್ತೀನಿ, ಯಾವ ಥರ ಯೂಸ್ಫುಲ್ ಆಗುತ್ತೆ ಕಿಚನ್ಗೆ ಅಂತ. ನೀವೇ ಇಷ್ಟಪಡ್ತೀರಾ. ಬನ್ನಿ. ಈ ಥರ ಎಲ್ಲ ಫಸ್ಟು ನ್ಯೂಸ್ ಪೇಪರ್ ಹಾಕೋಬಿಡಿ, ಏಕೆಂದರೆ ಧೂಳು ಕೂತ್ಕೊಳ್ಳೋದು, ಕ್ಲೀನಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೆಣ್ಮಕ್ಳಿಗೆ ಪುಟ್ಟ ಸಲಹೆ. ನೋಡಿ, ಈ ಥರದ ಚಿಕ್ಕ, ನಮ್ಮನೆ ಕಿಚನ್ ತುಂಬ ಸಣ್ಣದು, ಅದರಿಂದಾಗಿ ನಾವು ಇದನ್ನು ತರಿಸ್ಕೊಂಡು
ನೋಡಿ ತುಂಬ ಚೆನ್ನಾಗೂ ಕಾಣಿಸುತ್ತೆ. ನೀವು ಈ ಥರ ಚಿಕ್ಕ ಪುಟ್ಟ ಡಬ್ಬಗಳನ್ನೆಲ್ಲ ಜೋಡಿಸ್ಕೋಬೋದು ಆರಾಮಾಗಿ. ನೋಡಿ ಈ ಥರ ಚಿಕ್ಕ ಪುಟ್ಟ ಉಪ್ಪಿನ ಡಬ್ಬ, ಮೆಣಸಿನ ಡಬ್ಬ ಅಂತೂ ಇದ್ದೇ ಇರುತ್ತೆ. ಮತ್ತು ಈ ಥರ ಡೇಟ್ಸ್, ಈ ಥರ ಡ್ರೈ ಫ್ರೂಟ್ಸ್ಗಳು ಪ್ಯಾಕೆಟಲ್ಲಿ ಇಡೋದಾದರೆ ಫ್ರಿಜ್ಜಿಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ, ಡ್ರೈ ಫ್ರೂಟ್ಸ್ ಇಡಬಾರ್ದು ಅಂತ ಹೇಳ್ತಾರೆ. ಅದರಿಂದಾಗಿ ಅದನ್ನು ಕೂಡ ಇಲ್ಲೇ ಜೋಡಿಸ್ಕೋಬೋದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಸ್ಪೇಸ್ ಫ್ರೀ ಆಗಿದೆ. ಇಷ್ಟು ಡಬ್ಬಗಳನ್ನ ಕಿಚನಲ್ಲಿ ಇಡಬೇಕು ಅಂದರೆ ಎಷ್ಟು ಹಿಂಸೆ ಆಗುತ್ತೆ. ಒಂದು ತಪ್ಪಿ ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೂ ಒಂದು ಎತ್ಕೊಳ್ಳೋಕೆ ಹೋಗಿ ಕೈ ತಗಲಿ ಎಲ್ಲ ಬಿದ್ದೋಗುತ್ತೆ. ನನಗಿಷ್ಟೆಲ್ಲ ಚಿಕ್ಕ ಪುಟ್ಟ ವಸ್ತುಗಳೆಲ್ಲ ಜೋಡಿಸ್ಕೊಂಡು ಇನ್ನೂ ಒಂದು ಟ್ರೇ ಬಾಕಿ ಇದೆ. ಅದರಿಂದಾಗಿ ಡೈಲಿ ಮಕ್ಕಳಿಗೆ ಸ್ಕೂಲಿಗೆ ಫ್ರೂಟ್ಸ್ ಹಾಕಿ ಕಳಿಸ್ಬೇಕಲ್ವಾ. ಫ್ರೂಟ್ಸ್ನ ಫ್ರಿಜ್ಜಲ್ಲಿ ಇಡಬಾರ್ದು ಅಂತಾರೆ, ಅದ್ರ ಸ್ವಾರಾಂಶ ಎಲ್ಲ ಹೋಗ್ಬಿಡುತ್ತೆ, ಮಕ್ಕಳಿಗೆ ಬಾಡಿಗೆ ಏನೂ ಹೋಗಲ್ಲ ಅಂತೇಳಿ ಫ್ರೂಟ್ಸ್ನ ಇಲ್ಲೇ ಇಟ್ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಈಸಿಯಾಗಿದೆ ಮತ್ತು ಈಸಿ ಮೂವೇಬಲ್ ಕೂಡ. ಇಷ್ಟು ವೆಯ್ಟ್ ಇಟ್ಟಿದ್ರೂ ಏನೂ ಕೂಡ ಇದಾಗ್ತಾ ಇಲ್ಲ, ಯಾವುದೇ ರೀತಿ ಬೀಳೋದು ಇದು ಮಾಡೋದು ಏನೂ ಇಲ್ಲ. ತುಂಬ ಫ್ರೀ ಇದೆ, ನೀವು ಎಲ್ಲಿ ಬೇಕಾದರೂ ಇಟ್ಕೋಬೋದು. ಕಿಚನಲ್ಲಿ ನೀವು ಯಾರು ಕಸ ಗುಡಿಸ್ಬೇಕಾದ್ರೆ, ಮನೆ ಒರೆಸ್ಬೇಕಾದ್ರೆ ಹಿಂಗೆ ಮೂವ್ ಮಾಡ್ಕೋಬೋದು ಆರಾಮಾಗೆ. ನೀವು ಎಲ್ಲಿ ಬೇಕಾದರೂ ಇಟ್ಕೋಬೋದು, ಕಿಚನಲ್ಲೇ ಇಟ್ಕೋಬೇಕು ಅಂತೇನಿಲ್ಲ. ಇಲ್ಲ ಅಂದರೆ ನಿಮಗೆ ಕಿಚನಿಗೆ ಯೂಸ್ಫುಲ್ ಆಗಿಲ್ಲ ಅಂದರೂ ರೂಮಲ್ಲಿ ಮಕ್ಕಳು ಬುಕ್ಸ್ ಇಡೋಕ್ಕಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಪಕ್ಕಾ ವೆಯ್ಟ್ ಅಂತೂ ತಡೆಯುತ್ತೆ, ತುಂಬ ವೆಯ್ಟ್ ಅಂತೂ ತಡೆಯುತ್ತೆ, ಅಷ್ಟು ಗಟ್ಟಿ ಇದೆ ಪ್ರಾಡಕ್ಟು. ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಹೋಗಿ ಬೈ ಮಾಡಿ. ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ, ನಂಗೆ ಇಷ್ಟ ಆಗಿದ್ದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಅದು ಮೇಯ್ನಾಗಿ ಲೇಡೀಸ್ಗೋಸ್ಕರ ಮಾಡಿರೋದು ಈ ವಿಡಿಯೋನ. ಪ್ರಾಡಕ್ಟ್ ತುಂಬ ಯೂಸ್ಫುಲ್ ಆಗಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರಿಗಾದರೂ ಬೇಕು ಅನಿಸಿದ್ರೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೂ ಬೆಳೆಯೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.